परमात्मा हरे पावना नाम परमात्मा परमात्मा हरे पावना नाम रामरानोळु रूपयतो हृदय स्वामी परमात्मा पामरानोळु रूपयतो हृदय स्वामी परमात्मा हरे पावना नाम परमात्मा ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಕುಲಗೋತ್ರವಿಲ್ಲದ ಮನುಜನ देवाने भक्त बांधवने स्वामी परमात्मा देवाने भक्त बांधवने स्वामी परमात्मा हरे पावना नाम श्रीरमणं अखिल गुणगण वारिधि सोमं समस्त जगदानन्दं वारिधि भवदातने धरयो ನಿನಗೆ ನಾ ಸಮನಾನೆ ಉಲೈನನು ನಾ ಪರಮಾತ್ಮ ಬಳಲಿದೆ ಸ್ವಾಮಿ ಕರಳನ ಧರಿಸಲು ಬಳಲಿದೆ ಸ್ವಾಮಿ ಕರಳನ ಧರಿಸಲು ಇಳೆಯೋಳು ಜನ್ಮವ ಅರಿಯದೆ ಇಳೆಯೋಳು ಜನ್ಮವ ಅರಿಯದೆ ಗೈದೆನೋ ತ್ರಿಲೋಲನೆ ಅತಿ ಪ್ರೇಮದಲ್ಲಿ ಕಾಯೋ ಪರಮಾತ್ಮ ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯೋ परमात्मा हरे पावना नाम परमात्मा महामहिमनाದ ನೀನು ಕುಲಹೀನನಾದ ನನ್ನನ್ನು
ಇಷ್ಟೊಂದು ಆದರಿಸಲು ಕಾರಣವೇನು ಕರ್ಣ? ಪರಮಾತ್ಮ, ಕುಲಹೀನರಲ್ಲಿ ಕಂಡುಬರುವ ಲಕ್ಷಣಗಳು ಕಾಣುತ್ತಿಲ್ಲವಲ್ಲ, ಒಮ್ಮೆ ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನು ಎಂತಿದ್ದರೂ ಓರ್ವ ಸೂತನೆಂಬ ವಿಚಾರ ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಕರ್ಣ. ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಅಂಶದಳವತರಿಸಿದ ಸುಕುಮಾರವ, ದುರಧೀರ ಸುಕುಮಾರವ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನೇ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನೇ, ದರೆಯ ಬೆಳಗುವ ರವಿಯ ಕರುಣದೆ. ಕರ್ಣ, ಪರಮಾತ್ಮ, ದರೆಯ ಬೆಳಗುವ ರವಿಯ ಕರುಣದಿ, ಮಹಾ ಮಹಿಮನೆ ಎನಿಸಿ ಮೆರಬರಗಿಸುತ್ತನೆ ಸುಕುಮಾರವ, ದುರತೀರ ಸುಕುಮಾರವ. ತಳ್ಳಮಳ್ಳ ವೇದಕ್ಕೆ ಮನದ ಚಿಂತೆ ಪರೆ ಕರ್ಣ. ತಳಮಳ್ಳ ವೇದಕ್ಕೆ ಮನದ ಚಿಂತೆ ಪರೆ ಕರ್ಣ. ತಳಮಳ್ಳ ವೇದಕ್ಕೆ ಮನದ ಚಿಂತೆ ಪರೆ, ಅಮಿತ ಭುವನದ ಕೀರ್ತಿಯ ಪಡೆವೆ. ಕರ್ಣ, ಪರಮಾತ್ಮ, ಅಮಿತ ಭುವನದ ಕೀರ್ತಿಯ ಪಡೆವೆ, ಘನತರವೆನ್ನಿಸಿದ ಮೇದಿನಿಯಳುನೆ. ಕರ್ಣ, ಪರಮಾತ್ಮ, ಘನತರವೆನ್ನಿಸಿದ ಮೇದಿನಿಯಳುನೆ, ಮಹಾ ಮಹಿಮನೆಂದೆನಿಸಿ ಮೆರವರಗಿಸುತ್ತನೆ ಸುಕುಮಾರವ, ದುರತೀರ ಸುಕುಮಾರವ, ಸುಕುಮಾರವ, ಸುಕುಮಾರವ. ಕರ್ಣ, ಪರಮಾತ್ಮ, ನಿನ್ನ ವಂಶವು ಶ್ರೇಷ್ಠವಾದ ವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯಜನಕನೇ ನಿನ್ನ ತಂದೆ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸೋದರರು. ಕರ್ಣ, ಪರಮಾತ್ಮ, ಕರ್ಣ, ನಾನು ಚಂದ್ರವಂಶದಲ್ಲಿ ಜನಿಸಿರುವೆನು. ಹೌದು ಕರ್ಣ. ಸೂರ್ಯ ದೇವನು ನನ್ನ ಜನಕನೇ, ನಿಜ ಕರ್ಣ. ಕುಂತಿದೇವಿಯು ನನ್ನ ಹೆತ್ತ ತಾಯಿ. ಹೌದು ಕರ್ಣ. ಪಾಂಡವರು ನನಗೆ ಸಹೋದರು. ಹೌದು ಪರಮಾತ್ಮ, ಕರ್ಣ. ತಾವು ಹೇಳುತ್ತಿರುವ ಮಾತುಗಳು ಆಶ್ಚರ್ಯವಾಗಿರುವುದು. ಈ ಪ್ರಪಂಚದಲ್ಲಿ ಎಲ್ಲರೂ ನನ್ನನ್ನು ಸೂತ ಕುಲಹೀನ ಎಂದು ಕರೆಯುತ್ತಿರುವಾಗ ತಾವು ಮಾತ್ರ ನನ್ನನ್ನು ಚಂದ್ರವಂಶದಲ್ಲಿ ಜನಿಸಿರುವೆ ಎಂದು ಹೇಳುತ್ತಿರುವಿರಾ? ಅಲ್ಲದೆ ಪರಿಹಾಸ ಮಾಡುತ್ತಿರುವಿರಾ ಸ್ವಾಮಿ? ಕರ್ಣ, ನಾನು ಮೊದಲೇ ಬಹಳವಾಗಿ ನೊಂದಿರುವೆನು. ಸಂಶಯವೆಂಬ ಕೂಪದಲ್ಲಿ ನನ್ನನ್ನು ವ್ಯಸನಪಡಿಸಬೇಡಿ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ನೀನಾದರೋ ಪಾಂಡವರ ಪಕ್ಷಪಾತಿ, ಪಾಂಡವರ ತಲೆ ಕಾಯಲು ಈ ರೀತಿ ವಂಚಿಸುತ್ತಿರುವೆ ದೇವ. ಕರ್ಣ, ಪರಮಾತ್ಮ, ರಾಜಾದಿ ರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾದ ನೀನೇ ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿಕೊಳ್ಳುವುದು ನಿನ್ನ ಧರ್ಮವೇನೆಯ ಕರ್ಣ? ಪರಮಾತ್ಮ, ಕರ್ಣ, ಬಹುದಿನ ನಂದೆ ಬಂಧುಗಳ್ಯಾರೆಂದು. ಪರಮಾತ್ಮ, ಬಹುದಿನ ನಂದೆ ಬಂಧುಗಳ್ಯಾರೆಂದು ಎಂದು ವದನ ಅಪನಿಂದೆಯಲ್ಲಿ ಬೆಂದೆ. ಪರಮಾತ್ಮ, ಇಂದು ವದನ ಅಪನಿಂದೆಯಲ್ಲಿ ಬೆಂದೆ, ಒಂದ ವಿಮೋಚನೆ ಮಾರ್ಗವನರಿಯದೆ. ಪರಮಾತ್ಮ, ಒಂದ ವಿಮೋಚನೆ ಮಾರ್ಗವನರಿಯದೆ ದೇವಾ. ಸೋದನೆಗೆ ನಿಜ ವಿದಿತಾಪ ಬಾವಿಯಾದೆ ಪರಿತಾಪ ಕೀಳಾದೆ ದೇವಾ. ಸೋದನೆಗೆ ನಿಜ ವಿದಿತಾಪ. ಪರಮಾತ್ಮ, ಕರ್ಣ,
ಜನ್ಮ ರಹಸ್ಯದ ಅಂತರವರಿಸು ಜನುಮದಾತೆಯ ಗೀತೆಯ ವರಿಸು ಕೃಷ್ಣ ಜನ್ಮ ರಹಸ್ಯದ ಅಂತರವರಿಸು ಜನುಮದಾತೆಯ ಗೀತೆಯ ವರಿಸು ಜೀವಿಸಲೇ ಪರಿ ಸಹಜರ ಸಮಗೂಡೆ ಪರಮಾತ್ಮ ಜೀವಿಸಲೇ ಪರಿ ಸಹಜರ ಸಮಗೂಡೆ ಪಾತಕಿ ಜೀವನ ಸಂಕಟ ಕಾರಣ ಪರಮಾತ್ಮ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಸೋದನೆಗೆ ರಾಮ ಪಾಪಿಯಾಗಿದ್ದಾರೆ ದೇವಾ ಸೋದನೆಗೆ ರಾಮ ಕೃಷ್ಣ ಪರಮಾತ್ಮ ಕರ್ಣ ಲೋಕೈಕ ವೀರನಾದ ಪಾಂಡವರು ನನ್ನ ಸಹೋದರರು. ನಿಜ ಕರ್ಣ. ಹಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರೌರವಾದಿ ನರಕವು ಪ್ರಾಪ್ತಿಯಾಗುವುದಿಲ್ಲವೇ? ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತವಾದ ನನಗೆ ಉಭಯ ಸಂಕಷ್ಟವನ್ನು ತಂದೊಡ್ಡಬೇಡ ಸ್ವಾಮಿ, ಇದೆಲ್ಲವನ್ನು ನಾನು ನಂಬಲಾರೆ. ಕರ್ಣ ಪರಮಾತ್ಮ ಪಾಂಡು ಕೋವರರ ಸೇರುತ್ತಾನೇನೋ ಕರ್ಣ ಪರಮಾತ್ಮ ಪಾಂಡು ಕೋವರರ ಸೇರುತ್ತಾನೇನು ದರೆಯನು ಪರಯೈ ಧರ್ಮದಳು ನಿರುತ ಕರ್ಣ ಪರಮಾತ್ಮ ದರೆಯನು ಪರಯೈ ಧರ್ಮದಳು ನಿರುತ ಅನುಜರ ಸೇರೈ ಕರುಣವ ತೋರೈ ಕರ್ಣ ಪರಮಾತ್ಮ ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ಸುರಚಿರ ಶರದರ ಶರಣರ ಪೊರೆ ಬನೆ ಕರ್ಣ ಪರಮಾತ್ಮ ಸುರಚಿರ ಶರದರ ಶರಣರ ಪೊರೆ ಬನೆ ಮಾತೊಂದು ಪ್ರೇಮದೆ ಆಲಿಸುವೀರ ಕರ್ಣ ಪರಮಾತ್ಮ ದಾನ ಶೂರನೆ ನಾಂದಿಹ ಬಿರುದ ಕರ್ಣ ದಾನ ಶೂರನೆ ನಾಂದಿಹ ಬಿರುದ ಮೆರಸಿದ ನಿಜ ವರಗುಣಶೀಲ ಕರ್ಣ ಮೆರಸಿದ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಬಾಮಿಷ್ಟಾಮಿ ಬಾಮಿಷ್ಟಾಮಿ ಸುರಚಿರ ಶರದರ ಶರಣರ ಪೊರೆ ಬನಕಣ ಸುರಚಿರ ಶರದರ ಶರಣರ ಪೊರೆ ಬನ ಮಾತೊಂದು ಪ್ರೇಮದಿ ಆಲಿಸುವೀರ 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 ಕರ್ಣ ಪರಮಾತ್ಮ ನನ್ನ ಮಾತನ್ನು ಸತ್ಯವೆಂದು ನಂಬು. ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ದೂರ್ವಾಸ ಮಹರ್ಷಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಆ ಮಂತ್ರಗಳು ಫಲಿಸುತ್ತವೋ ಇಲ್ಲವೆಂದು ಮನದಲ್ಲೇ ಸಂಶಯಪಟ್ಟು ಮೊದಲನೇ ಮಂತ್ರವಾದ ಸೂರ್ಯವಂಶವನ್ನು ಜಪಿಸಲು ಆಗ ನೀನು ಹುಟ್ಟಿದೆ. ಆಗ ನಿನ್ನ ತಾಯಿಯು ಈ ಲೋಕ ಅಪಮಾನಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ಸೂತರು ನಿನ್ನನ್ನು ಸಾಕಿ ಸಲಿದರು. ಕರ್ಣ ಪರಮಾತ್ಮ ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳುವಂತೆ ಮಾಡಿ ಸಮಸ್ತ ರಾಜ್ಯರಿಂದಲೂ ಹಲವು ರಾಜ್ಯಗಳನ್ನು ಒಲಿಸಿಕೊಂಡು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯ ಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ ಕರ್ಣ ತಾವು ಹೇಳಿದಂತೆ ಕುಂತಿದೇವಿಯು ನನ್ನ ಹೆತ್ತ ತಾಯಿ, ನಿಜ ಕರ್ಣ. ಪಾಂಡವರು ನನಗೆ ಸಹೋದರಿ. ಹೌದು ಕರ್ಣ. ಪರಮಾತ್ಮ ಆ ಭೀಮ ಅರ್ಜುನರು ನನ್ನನ್ನು ನೋಡಿದಾಗ ಎಲ್ಲ ಸೂತ ಕುಲಹೀನ ಎಂದು ವಿಚಾರಿಸುತ್ತಲೇರು.
ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿದಿಲ್ಲವೇ ದೇವ? ಕಾರಣ ನೀನಿಂಥವನೆಂಬ ವಿಚಾರವು ನಿನ್ನ ತಾಯಿಯಾದ ಕುಂತಿ ದೇವಿಗೂ ಸಹ ತಿಳಿಯೋದು. ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನಾರು, ಆತನು ನೋಡಿದ ನನಗೆ ಮರುಕು ಉಂಟಾಗತೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ತಾಯಿಯಾದ ಕುಂತಿ ದೇವಿಗೆ ನಿನ್ನ ಜನ್ಮ ವೃತ್ತಾಂತವೆಲ್ಲವನ್ನು ತಿಳಿಸಿ ಬಂದಿರುವನು. ಕಾರಣ ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಕಾಣಲು ಗಂಗಾ ತೀರದಲ್ಲಿ ಬಹಳ ಆನಂದದಿಂದ ಕಾಯ್ತಿರೋಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ಕರ್ಣ, ನಾನು ಬಂದು ಬಹಳ ಹೊತ್ತಾಯಿತು, ನಾನು ಇನ್ನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ ನನ್ನ ಸಹೋದರನೇ. ಸಾವಿರಾನೆಗಳ ಬಲವುಳ್ಳ ರೌರಾದಿ ಸಂಭೂತನಾದ ಭೀಮಸೇನ ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಪ್ರೀತಿಯ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿ ಸಮಾನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ನನಗೆ ಆ ಪರಮ ವೈದೇರಿಸಿದ ಆ ಅರ್ಜುನ ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಯುದ್ಧದಲ್ಲಿ ಕೊಲ್ಲುವೆನೆಂದು ಪ್ರತಿಜ್ಞೆ ಮಾಡಿರುವನು. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ನೋಡಿ ಹೇಗೆ ಸಹಿಸಲಿ? ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡವ ಕುಮಾರನನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ಮಂದಿರಂ ನಾ ಕೊಲ್ಲುವುದೇ. ಕೊಲದ ಬಿಟ್ಟೊಡೆನ ಕೊಲದ ಬಿಟ್ಟೊಡೆನ ಕೌರವೇಂದ್ರ ಈ ದರೆಯೋ ಸುಖ ಸಂಪತ್ತಿನಿಂದ ಬಾಳ್ವೆನೆ. ಚಲದಿಂ ಪಾರ್ಥನರುಂಡವಂ ಧರಿದೋ. ಹ ಪರಮಾತ್ಮ, ಛಲದಿಂ ಪಾರ್ಥನರುಂಡವಂ ಧರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಕ್ಕಾಗದೆ. ಪಾರ್ಥನ ಘೋರ ಶರಕ್ಕೆ ನಾ ತುತ್ತಾಗಲೇ ನಾ ಸಾಯಲೇ. ಪರಮಾತ್ಮ, ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ತಂದೆ ತಾಯಿಗಳ್ಯಾರೋ ಬಂಧು ಬಳಗದವರ್ಯಾರೋ ಎಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಷ್ಟ ಪ್ರಾಪ್ತಿಯಾಯಿತು. ಭಾನು, ಇಷ್ಟೊಂದು ಚಿಂತಾಕ್ರಾಂತಳಾಗಿರಲು ಕಾರಣವೇನು? ಪ್ರಾಣೇಶ್ವರ, ನೀವು ಇದುವರೆಗೂ ಬಾರಲಿಲ್ಲವಲ್ಲ, ಅದಕ್ಕಾಗಿ ನಾನು ಚಿಂತೆ ಮಾಡುತ್ತಿದ್ದೇನು. ರೇ ಭಾನು, ನಾನಾರು ಹರಿಮೆಟ್ಟಿ ನಡೆಯುವ ಛಲಧಾರ, ನನಗೆ ಅಪಜಯವೇ. ರೇ ಭಾನು ಸ್ವಾಮಿ, ಯುದ್ಧಕ್ಕೆ ಹೊರಡಿರುವ ಪತಿಯನ್ನು ನಗುಮುಖದಿಂದ ಕಳಿಸಿಕೊಡು. ಏನು ಸ್ವಾಮಿ? ಏನು ಸ್ವಾಮಿ, ಯುದ್ಧಕ್ಕಾಗಿ ಹೊರಟಿರುವರೆ? ಬೇಡ ಸ್ವಾಮಿ, ನನ್ನ ಮಾತನ್ನು ಕೇಳಿ ಆ ಪಾಂಡವರನ್ನು ಯುದ್ಧ ಮಾಡದೆ ಸಂಧಿಯನ್ನು ಮಾಡಿಕೊಳ್ಳಿ. ಪಾಂಡವರು 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 ಹೆಂಡತಿ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿದ್ದು ಕೈಯಲ್ಲಾಗದ ಹೇಡಿಗಳು. ರೇ ಭಾನು, ಯುದ್ಧಕ್ಕೆ ಹೊರಡಿರುವ ಪತಿಯನ್ನು ನಗುಮುಖದಿಂದ ಕಳಿಸಿಕೊಡುವುದು ಸತಿಯಾದ ನಿನ್ನ ಕರ್ತವ್ಯ. ನನ್ನನ್ನು ನಗುಮುಖದಿಂದ ಕಳಿಸಿಕೊಡು ಭಾನು. ಆಗಲಿ ಸ್ವಾಮಿ. ಭಾರನ್ನ ಚೆಲುವೆಯೇ ತೋರೆನ್ನ ಒಲವ ಈ
ಬಾಲೆ ಈ ರಾತ್ರಿ ನಮಗಾಗಿಯೇ ಬಾರೆನ್ನ ಚೆಲುವೆ ತೋರೆನ್ನ ಒಲವ ಈ ಯುಗವು ನಮಗಾಗಿಯೇ ಹಾಡೋಣ ಬಾರೆ ಮಧು ಮಂಚ ಬಾಲೆ ಈ ರಾತ್ರಿ ನಮಗಾಗಿಯೇ ನನ್ನಾಸೆ ನೂರು ಹೂವಾಗಿ ಅರಳಿ ಹೂಮಾಲೆ ಮಾಡಿ ನಿನಗೆಂದು ತರಲು ನನ್ನಾಸೆ ನೂರು ಹೂವಾಗಿ ಅರಳಿ ಹೂಮಾಲೆ ಮಾಡಿ ನಿನಗೆಂದು ತರಲು ನಾ ಬೇಡಲಾರೆ ಒಲವೆನ್ನುತ್ತ ನಾ ಬೇಡಲಾರೆ ಒಲವೆನ್ನುತ್ತ ಆಡೋಣ ಬಾರೆ ಮಧು ಮಂಚ ಬಾಲೆ ಪ್ರಿಯತಮ ಆಡೋಣ ಬಾರೆ ಮಧು ಮಂಚ ಬಾಲೆ ಬಾರನ್ನ ಚೆಲುವೆ ತೋರನ್ನ ಒಲವ ಈ ಯುಗವು ನಮಗಾಗಿಯೇ ಆಡೋಣ ಬಾರೆ ಮಧು ಮಂಚ ಬಾಲೆ ಈ ರಾತ್ರಿ ನಮಗಾಗಿಯೇ ಈ ರಾತ್ರಿ ನಮಗಾಗಿಯೇ ಈ ರಾತ್ರಿ ನಮಗಾಗಿಯೇ ಪ್ರಿಯ ರೇ ಭಾನು ಮಧುಮಂಚಕೆ ಪ್ರಿಯತಮ ರೇ ಭಾನು ಭಾರ ಮಧುಮಂಚಕೆ ಪ್ರಿಯ ರೇ ಭಾನು ಬಾರಿನ ಚೆಲುವ ಸೇರಿನ ಬಲವ ಕ್ಷಣವೊಂದು ಯುಗವಾಗಿದೆ ಆಡೋಣ ಬಾರ ಆಕಾಶದಾರ ನಮ್ಮ ಮನಸ್ಸು ಒಂದಾಗಿದೆ ಮೈ ಮನಸ್ಸು ಒಂದಾಗಿದೆ ನಮ್ಮ ಮನಸ್ಸು ಒಂದಾಗಿದೆ ಪ್ರಾಣೇಶ್ವರ ಇಂದೇಗೂ ನನಗೆ ಅಪಿಶಕನ ಆಗುತ್ತಿರುವುದು. ನೀವು ಯುದ್ಧಕ್ಕೆ ಹೋಗಬೇಡಿ, ನನ್ನ ಮಾತನ್ನು ಕೇಳಿ ಪ್ರಿಯ. ಭಾನು, ನನ್ನನ್ನು ನಗುಮುಖದಿಂದ ಕಳಿಸಿಕೊಡು ಭಾನು. ಆಗಲಿ ಸ್ವಾಮಿ. ಆಪಶಕುನ ಆಪಶಕುನ ಆಪಶಕುನ. ರೇ ಭಾನು, ನಾನಾರು ಕಾರಿಮೆಟ್ಟೆ ನಡೆಯುವ ಛಲಧಾರ, ನನ್ನನ್ನು ನಗುಮುಖದಿಂದ ಕಳಿಸಿಕೊಡು ಭಾನು. ಆಗಲಿ ಸ್ವಾಮಿ. ಓ, ಕೋಪದಲ್ಲಿಯೂ ನೀನೆಂತಹ ಚೆಲುವೆ. ಬಳಿ ಸಾರಿ ಬಾರೆಯನ್ನರಸಿ, ಬಳಿ ಸಾರಿ ಬಾರೆಯನ್ನರಸಿ, ಮನ ತುಂಬಿದೆ ತನು ತುಂಬಿದೆ ನಿನಗಾಗಿ ಕಾದಿದೆ.
ಮನ ತುಂಬಿದೆ ಕಣ್ಣು ತುಂಬಿದೆ ನಿನಗಾಗಿ ಕಾದಿದೆ ಈ ಹೃದಯ ನಿನಗಾಗಿ ಕಾದಿದೆ ಈ ಹೃದಯ ಬಳಿ ಸಾಗಿ ಬಾರೆ ಎನ್ನರಸಿ ಬಳಿ ಸಾರಿ ಬಾರೆ ಎನ್ನರಸಿ ಸಿರಿದೇವಿ ನೀನಾದರೆ ಬಂಗಾರವನ ರಾಜನಾಗುವೆ ಸೌಂದರ್ಯ ಸಿರಿದೇವಿ ನೀನಾದರೆ ಬಂಗಾರವನ ರಾಜನಾಗುವೆ ಸ್ವರರಾಜ ಮಯೂರಿ ನೀನಾದರೆ ಸ್ವರರಾಗ ತಾಳಕ್ಕೆ ನಾ ಹಾಡುವೆ ನವನಾಡ್ಯ ಮಯೂರಿ ನೀನಾದರೆ ಸ್ವರರಾಗ ತಾಳಕ್ಕೆ ನಾ ಹಾಡುವೆ ಸ್ವರರಾಗ ತಾಳಕ್ಕೆ ನಾ ಹಾಡುವೆ ಪ್ರಿಯೆ ಬಳಿ ಸಾರಿ ಬಾರೆ ಎನ್ನರಸಿ ಮನ ತುಂಬಿದೆ ಕೈ ತುಂಬಿದೆ ನಿನಗಾಗಿ ಕಾದಿದೆ ಈ ಹೃದಯ ಮನ ತುಂಬಿದೆ ಕೈ ತುಂಬಿದೆ ನಿನಗಾಗಿ ಕಾದಿದೆ ಈ ಹೃದಯ ನಿನಗಾಗಿ ಕಾದಿದೆ ಈ ಹೃದಯ ಬಳಿ ಸಾರಿ ಬಾರೆ ಕಾಂತೆ ಎನಿಸಿದೆ ಚಿಂತೆ ತಳೆದೆ ಪರಿಭವ ಸವಿಸಿದೆ ಜೀವ ತಳೆದೆ ಪರಿಭವ ಸವಿಸಿದೆ ಜೀವ ಸರ್ವೇಶ ಚಿರ ವಿಭವ
ನಿನ್ನ ಹೊರತಾಗಿ ನನಗೆ ಬೇರೆ ಗತಿ. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತರಾದ ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗರದಂತಾಯಿತು. ಕೀಚಕನ ಭಂಗವನ್ನು ಸಹಿಸಿ ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆರಡು ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ ಚೇವಿದ. ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ. ಚಾಲಿ ದ್ರೌಪದಿ, ಇವಳೇಕೆ ಈ ರೀತಿ ಚಿಂತಾಕ್ರಾಂತಳಾಗಿರುವಳು? ದೇವಿ, ಶಾಂತೆ ಶಾಂತೆ, ವರದೇರಳ ಇವರ ಪತ್ನಿಯಾಗಿ ಮರುಗನೆ ತಗೆ ಪಾಂಡವೋತ್ತರ ಪತ್ನಿಯಾಗಿ ಏನು ದೇವಿ? ಪಾಂಡವೋತ್ತರ ಪತ್ನಿಯಾಗಿ ಏನು ಚಂಡ ಚಿಂತೆಯಿಂದ ಕಡ್ಕೋಬೇಕೆ ಕಡ್ಕೋಬೇಕೆ ಕೋಮಲಾಗಿ ಶಂಕೆ ಶಂಕೆ ವರದೀರಳ ಇವರ ಪತ್ನಿಯಾಗಿ ಮರುಗನೆ ತಗೆ ಮರುಗನೆ ತಗೆ. ಏಕೆ ದೇವಿ, ಏನಾಯಿತು ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತೇನೆ. ಪಾಂಚಾಲಿಯ ಅಳುವಿಗೆ ಒಂದಲ್ಲ 10 ಕಾಳದಿರು. ನೀವು ಪುರುಷರು ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡಿರಿ. ಆದರೆ ಸ್ತ್ರೀಯ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗೆ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಹೋಗಬೇಕು. ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ದೇವಿ, ಏಕೆ ರೋದಿತೆ ತರುಣಿ ಮಣಿಯನ್ನೇ, ಏಕೆ ರೋದಿತೆ? ಏಕೆ ರೋದಿತೆ ತರುಣಿ ಮಣಿಯನ್ನೇ, ಏಕೆ ರೋದಿತೆ? ಅಗ್ರಜರಾಜ್ಯ ಮೇರೆ ಶೇಗೆ ಕುಲಕ ಮೇರೆ ದೇವಿ, ಅಗ್ರಜರಾಜ್ಯ ಮೇರೆ ಶೇಗೆ ಕುಲಕ ಮೇರೆ ವರ್ತಿಸುವೆ ಮದಾಂಧಕರ, ವರ್ತಿಸುವೆ ಮದಾಂಧಕರ. ಏಕೆ ರೋದಿತೆ ಕರುಣೆ ಮಣಿಯನ್ನೇ, ಏಕೆ ರೋದಿತೆ? ಏಕೆ ರೋದಿತೆ? ಏಕೆ ರೋದಿತೆ? ಬಿಡು ಬಿಡು ನಿನ್ನಯ ಅಣ್ಣ ಬಗೆವ ಕನ್ನಡರ ಕಳ್ಳ, ಬಿಡು ಬಿಡು ನಿನ್ನಯ ಅಣ್ಣ ಬಗೆವ ಕನ್ನಡರ ಕಳ್ಳ. ಭಕ್ತನಾಗದೆ ಚಿಂತೆ ಬಿಡಬಿಡು, ಭಕ್ತನಾಗದೆ ಚಿಂತೆ ಬಿಡಬಿಡು. ಏಕೆ ರೋದಿತೆ ಕರುಣೆ ಮಣಿಯನ್ನೇ, ಏಕೆ ರೋದಿತೆ? ಏಕೆ ರೋದಿತೆ? ಏಕೆ ರೋದಿತೆ? ಪಾಂಚಾಲಿ, ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜ ನಿಯಮ, ಭಗವತ್ ರೂಪವಾದ ಆ ಋಷಿಗಳ ಆಜ್ಞೆ. ಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳೇ ಆಜ್ಞೆ ಮಾಡಿದಿರಲಿವೆ. ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನನ್ನು ಕೇಳಿಕೊಳ್ಳದೆ ಹಾಗಿದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ಈ ದಿನ ನನ್ನೊಡನೆ ದುಃಖಿಸಲು ಕಾರಣವೇನು ತಿಳಿಸಬಾರದೆ? ತಿಳಿಸುವೇನು, ಆದರೆ ಅದರಿಂದಾಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಪಾಂಚಾಲಿ, ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳು. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯೇ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆ ಸ್ಥಾನಕ್ಕೆ ಕಳಿಸಿರುವರು.
ಇನ್ನೇನು ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬೆಚ್ಚಿದ ಮುಡಿಯನ್ನು ಕಟ್ಟುವನೇ ಪಾಂಚಾಲಿ ಎಂದು ಪರಿಹಾಸಿ ಮಾಡಿದ ಕಣ ಪ್ರಾಣೇಶ್ವರ. ಏನು ಹೇಳಿದೆ? ಆ ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು 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 ರಾಯಭಾರಕ್ಕೆ ಹೋಗಿದವರು? ಶ್ರೀಕೃಷ್ಣನು. ಕೃಷ್ಣನು. ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯುಧಪತಿಯು ಯುದ್ಧವನ್ನು ಮರೆಯುವ ಸಹಜ. ಅರ್ಜುನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ಭಾವಿಸಿದನು. ಅದಿರಲಿ, ಆ ಭಾನುಮತಿಗೆ ಏನೊಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಪು ಪಾಂಚಾಲಿ ಬಾಪು. ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಒಡದಲ್ಲಿ ನಿನ್ನ ಚತುರತೆಯನ್ನೇ ಮುಗಿಸಿದೆ. ಬಾ, ಇದೇ ಸಂತೋಷಕ್ಕೆ ನನ್ನ ತೊಡೆ ಮೇಲೆ ಕುಳಿತು. ಪ್ರಾಣೇಶ್ವರ. ನಿಜವೇ ಪ್ರಾಣೇಶ್ವರ? ಸಮಯ ಪರಿಭವ ಮರೆಯುತ್ತೇನೆ, ಮಾಡಿದ ಬಂಧವ ಮರೆಯುತ್ತೇನೆ, ದೊರುಳ ದುಶಾಸನ ಬಡಲನ್ನು ಪಡೆದು, ದೊರುಳ ದುಶಾಸನ ಬಡಲನ್ನು ಪಡೆದು, ಎತ್ತಿದ ಮುಡಿಯನ್ನು ಕಟ್ಟಿಸುವೆನು. ಓದುತ್ತೇವೆ. ಬೆಚ್ಚದ ಮುಡಿಯನ್ನು ಕಟ್ಟಿಸುವೆನು. ತಾನೆ ಮುಂದಾಡುವೆನು ಮಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ತಾನೆ ಮುಂದಾಡುವೆನು ಮಾರೆ, ತಾನೆ ಮುಂದಾಡುವೆನು ಮಾರೆ. ಪ್ರಾಣೇಶ್ವರ, ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ, ಪಾಂಚಾಲಿ ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ರಮತೆಯ ಮನಗೆ ನೀರ ವಿರಾಮ. ಪ್ರಾಣೇಶ್ವರ, ಪಾಂಚಾಲಿ ರಮತೆಯ ಮನಗೆ ನೀರ ವಿರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ, ಪಾಂಚಾಲಿ ಸ್ವಾಮಿ, ದೇವಿ ಮನ ಮುದಿಸೋ
ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೆ ಒಂದು ದಿನ ನೀವು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಲರಾತ್ರಿ ಎಂದು ಹೇಳಿದಿರಿ ಮತ್ತು ಇನ್ನು ಏನೇನೋ ಸಂಬೋಧಿಸಿದಿರಿ. ಪಾಂಚಾಲೆ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿದೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಏ ಭೀಮಸೇನನು. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೇನಾಯಿತು? ನೀನು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲೆ, ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಅರ್ಜುನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬೇಕು ಬಯಸುವನು. ಕೌರವರ ಬಾಳಗೆಡುತ್ತದೆ ತಾಳು ತಾಳು ದೇಶಮತಿಗೆ ಕೌರವರ ಬಾಳಗೆಡುತ್ತದೆ ತಾಳು ತಾಳು ದೇಶಮತಿಗೆ ಪರಿಯ ಆಂಚಲೆ ಗುರುಕುಲವೆಲ್ಲ ಗುರುಳ ಗೌರವರ ಸಿಕ್ಕಿದ ಬಗೆಯಿಂದ ಗುರುಳ ಗೌರವರ ಸಿಕ್ಕಿದ ಬಗೆಯಿಂದ ಅಲ್ಲಿ ನೋಡು, ಭೀಮಸೇನನು ಸಂಧಿಯ ವಿಚಾರವನ್ನು ಕೇಳಿ ಕೆರಳಿದ ಸಿಂಹದಂತೆ ಕೋಪಾರೂಢಿನಗೊಂಡಿರುವನು. ಅವನನ್ನು ಸಮಾಧಾನ ಪಡಿಸಲು ನೀನಲ್ಲದೆ ಬೇರಾರು ಅಗ್ರಜ? ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿರುವುದು. ಭೀಮಸೇನ, ಶಾಂತನಾಗು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಸಂಪೂರ್ಣ ಕುರುಕುಲವನ್ನು ನಾಶ ಮಾಡಬಲ್ಲವು. ನೀವು ನಿಶ್ಚಿಂತೆಯ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ, ನನಗೆ ತೋರಿದ್ದನ್ನು ನಾನು ಮಾಡುವೆನು. ಬಿಡುಕೋ ಪವ ಮನದಿ ಅನುಜ, ಬಿಡುಕೋ ಪವ ಮನದಿ, ಬಿಡುಕೋ ಪವ ಮನದಿ ಅನುಜ, ಬಿಡುಕೋ ಪವ ಮನದಿ. ಹುಡುಕಿ ಸಮರ ಬಯಸುವುದನ್ನು ಚಿತ, ದುಡುಕಿ ಸಮರ ಬಯಸುವುದನ್ನು ಚಿತ, ಬಿಡುಕೋ ಪವ ಮನದಿ ಅನುಜ, ಬಿಡುಕೋ ಪವ ಮನದಿ. ಮಡದಿ ಪಂಚಾಲಿಯ ಬಿಡುಗುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ. ಮಡದಿ ಪಂಚಾಲಿಯ ಬಿಡುಗುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ. ತಳಿದವರು ಮುಂದೆ ಪಡೆಯರು ಎಂಬ, ತಾಳಿದವರು ಮುಂದೆ ಪಡೆಯರು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ನಿಜ. ಹಿರಿಯರ ವಾಣಿಯ ಮರೆಯುವುದನ್ನು
ಭೀಮಸೇನ, ಶಾಂತನಾಗು. ನನ್ನಲ್ಲಿ ಕೋಪವೇ ತಮ್ಮ? ಅಗ್ರಜ, ನಮ್ಮೆಲ್ಲರಿಗೂ ಧರ್ಮಜನು ಹಿರಿಯವನು. ಅವನ ಇಚ್ಛೆಗೆ ವಿರುದ್ಧವಾಗಿ ಯುದ್ಧ ಮಾಡುವುದು ಧರ್ಮವಲ್ಲ. ಪಾಂಚಾಲಿ, ಮರುಗುವೆ ಏಕೆಲೆ ಮಾನನಿ ಮಣಿಯಲೆ, ಮರುಗುವೆ ಏಕೆಲೆ. ಪಾಂಚಾಲಿ, ಮರುಗುವೆ ಏಕೆಲೆ ಮಾನನಿ ಮಣಿಯಲೆ, ಮರುಗುವೆ ಏಕೆಲೆ. ಧರುಣಿನಿಂದಲೂ ನಾವು ಹೊರಗಿಸದೆ ನಿಂದೆ, ಮರುಗುವೆ ಏಕೆಲೆ ಮಾನನಿ ಮಣಿಯಲೆ, ಮರುಗುವೆ ಏಕೆಲೆ. ಪಾಂಚಾಲಿ, ಧರ್ಮಜಲ ಜಯ ನೀರಲಾಗದೆ ನಾವು, ಧರ್ಮಜಲ ಜಯ ನೀರಲಾಗದೆ ನಾವು, ವೈರವ ಮರೆತೆವು, ವೈರವ ಮರೆತೆವು, ಸೈರಿಸು ಕಾಂತೆಯೇ, ಮರುಗುವೆ ಏಕೆಲೆ ಮಾನನಿ ಮಣಿಯಲೆ, ಮರುಗುವೆ ಏಕೆಲೆ. ಪಾಂಚಾಲಿ, ಇದಕ್ಕೇನು ಹೇಳುವೆ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಅರ್ಜುನ, ನಾನಿನ್ನು ಹೊರಡುವೆನು. ನಿಮ್ಮ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೇ ಇಲ್ಲ. ನಾನಿನ್ನು ಹೊರಡುವೆನು. ಸ್ವಲ್ಪ ನಿಲ್ಲಿ. ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರಕರವೆಂಬುದು ನೀನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ಹುಷಾರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಎದುರಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಸೌಮ್ಯರನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣವಲ್ಲವೇ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎಂಬುದೇ ನನ್ನ ಚಿಂತೆಯಾಗಿದೆ. ಏನೇ ಕೋಲಾಹಲ? ಪ್ರಾಣೇಶ್ವರ, ಅದೋ ನೋಡಿ, ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಅಣ್ಣ, ಉಪದೇ ನಂಬಿದೆ ನಿನ್ನಯ ಅಂಬುಜನಾವನೆ, ಬೆಂಬಿಡದೆ ಕೋರೆ ಮಾಧವ. ಅಣ್ಣ, ನಂಬಿದೆ ನಿನ್ನಯ ಅಂಬುಜನಾವನೆ, ಬೆಂಬಿಡದೆ ಕೋರೆ ಮಾಧವ. ಸುರಸುಂದರ ಕರುಣಾಕರ. ಸುರಸುಂದರ ಕರುಣಾಕರ, ಕಾಪಾಡು ಕಾಪಾಡು ಮಾಧವ ಘನಶ್ಯಾಮ ಸುಂದರ ಚಿರ ಪ್ರೇಮ ವಿಜಯಶಾಲಾಗಿ ಧರ್ಮನಂದನ. ಪರಮಾತ್ಮರ ಪಾಂಡುಪುತ್ರರ ಪ್ರಣಾಮಗಳು. ಪರಮಾತ್ಮ, ಓದ ಕಾರ್ಯವೇನಾಯಿತು? ಓದವನು ಕೃಷ್ಣನಲ್ಲವೇ? ಅಂದರೆ ನಾನು ಹೋಗಿದ್ದು ಎಲ್ಲವೂ ಎಲ್ಲವೂ ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲಿ ನಡೆಯಿತು ಧರ್ಮನಂದನ. ಎಲ್ಲವೂ ಸಮರ್ಪಕವಾಗಿ ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನಿಲ್ಲರೂ ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ನಿಲ್ಲಿ ಪ್ರಾಣೇಶ್ವರ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯ ತಣ್ಣಗಾಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ನಿಮ್ಮ ವಿಚಾರವನ್ನು ತಿಳಿಸಿದನು. ಅದಕ್ಕೆ ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ ದ್ರೋಣಾದಿಗಳು ಒಪ್ಪಿದರು. ಪರಮಾತ್ಮ, ರಾಜ್ಯಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು.
ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾ ಹೋಗಿದ್ದು ಅದಕ್ಕಾಗಿಯಲ್ಲೋ ಭೀಮಸೇನ. ಕೃಷ್ಣ, ಭೀಮಸೇನ, ಈಗ ತಿಳಿಯಿತು ನಿನ್ನ ಮನಸ್ಸಿನ ಅಭಿಪ್ರಾಯವು. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನ ಬಳೆ ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮಗೆಲ್ಲರಿಗೂ ಬಳೆ ಸೀರೆಗಳನ್ನು ತೊಳಿಸಲು ಅಪೇಕ್ಷಿಸುತ್ತಿರುವ ಯಾದವಾಗ್ರಣಿ ಭೀಮಸೇನ, ಪಾಂಡು ಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನೀನು ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಕೃಷ್ಣ, ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತ ಸಂಬಂಧ ಇರುವುದು? ಅತ್ಯಂತವಾದ ನಿಕಟ ಸಂಬಂಧವಿರುವುದು. ಕೃಷ್ಣ, ಭೀಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದನು. ಸಂಧಿಯ ವಿಚಾರವು ನಡೆಯಿತು. ಅವರೆಲ್ಲರೂ ಒಪ್ಪಿದರು. ಅವರು ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣಾದಿಗಳು ಒಪ್ಪಿದರು. ಆ ದುರ್ಯೋಧನ ಆತನೂ ಸಹ ಒಪ್ಪಿದನು. ಕೃಷ್ಣ, ಈಗ ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಕೃಷ್ಣ, ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಾನಿನ್ನು ಹೊರಡುವನು. ನಿಮ್ಮ ಅಪೌರುತ್ವ ಫಲವಶವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ವಿನಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡನು. ಭೀಮಸೇನ, ನೀನು ನಿಜವಾಗೂ ಹಿಡಿಂಬಿ ಪತಿಯೇ ಸರಿ. ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಕೃಷ್ಣ, ಭೀಮಸೇನ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು. ಭೀಮಸೇನ, ಆ ದುರ್ಯೋಧನನಿಗೊಂದು ಪ್ರಿಯ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಆ ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನೋ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು ಭೀಮಸೇನ. ಇಲ್ಲ, ನಿಂತಿದಲ್ಲಿಯೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳೋ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೇಕೋ ಭಯವಾಗುವುದು. ಆದ್ದರಿಂದ ನಿನ್ನ ಗದೆಯನ್ನು ದೂರವಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು ಭೀಮಸೇನ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ, ಏನು ಆ ಸಂದೇಶ? ಈಗ ನನ್ನ ಬಂದಿ ಅದು ಕ್ಷಣಕಾಲ ಮಾತ್ರ. ಈಗ ನನಗೆ ಸಮಾಧಾನ. ಬಿಡು ಭೀಮಸೇನ, ಬಿಡಯ್ಯ. ಅರ್ಜುನ, ಈ ಗದೆಯನ್ನು ನಿನ್ನ ಸ್ವಲ್ಪ ಪಾರ್ಶ್ವದಲ್ಲಿ ಇಟ್ಟಿಕೋ. ಯಾಜ್ಞಸೇನೆ, ಕಂಡೆಯ, ಸ್ವಲ್ಪ ಬಾ, ತೆಗೆದುಕೋ. ಈ ಹಗ್ಗವು ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ ಕೃಷ್ಣ. ಹಾಗಾದರೆ ತೆಗೆದುಕೋ. ಈ ಹಗ್ಗವು ನನಗೊಂದು ಕಡೆ ಪುರಸ್ಕೃತ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವ? ಪರಿಹಾಸ್ಯವಲ್ಲ ಯಾಜ್ಞಸೇನೆ, ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದಿಲ್ಲವೆಂದು ನೋಡೋಣ. ಭೀಮಸೇನ, ಆ ಸಂಧ್ಯಾ ವಿಚಾರ ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಬಾ, ನನ್ನ ಕರಗಳನ್ನು ಬಂಧಿಸು. ಈಗ ಕೇಳಿರಿ ಎಲ್ಲರೂ. ಭೀಮಸೇನನ್ನು ಬಂಧಿಸಿದ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲಾಯಿತು. ಯಾರು ಈ ಕಾರ್ಯವನ್ನು ಮಾಡಿದವರು? ದುರಾಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನ ಈ ಕಾರ್ಯವನ್ನು ಮಾಡಿದನು. ಅವರಲ್ಲದೆ ಮತ್ತಾರು ಮಾಡಲು ಸಾಧ್ಯ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ಬಂಧಿಸಲು ಯತ್ನಿಸಿದ ಆ ದುರಾತ್ಮರು ಯಾರು ಹೇಳು ಕೃಷ್ಣ? ದುರಾಭಿಮಾನ ದುರ್ಯೋಧನ ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನ ಈ ಕಾರ್ಯವನ್ನು ಮಾಡಿದನು. ಅವರಲ್ಲದೆ ಮತ್ತಾರು ಮಾಡಲು ಸಾಧ್ಯ? ಪಾಂಚಾಲಿ, ಬಾ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಲ್ಲಿ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಬಿಟ್ಟಿರುವುದು.
ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುಂದಿ ಕೌರವರು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳಿ ಕೇಳು ಭೀಮಸೇನ. ದುಡುಕುತ್ತ ನೋಡಿದ ಕೌರವನು ಹಿಡಿಂಬ ಪತಿಯೇ ಕೇಳು ಭೀಮಸೇನ. ದುಡುಕುತ್ತ ನೋಡಿದ ಕೌರವನು ಹಿಡಿಂಬ ಪತಿಯೇ ಕೇಳು, ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ್ಯ. ಭೀಮಸೇನ, ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ್ಯ. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರು ಬೇಡೇನು. ಭೀಮಸೇನ, ವಾಸುದೇವ, 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರು ಬೇಡೇನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದನು. ಭೀಮಸೇನ, ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದನು. ದುಡುಕುತ ನುಡಿದ ಕೌರವನು ಹಿಡಿಂಬ ಪತಿಯೇ ಕೇಳು, ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ್ಯ. ನೀವು ರಾಜ್ಯವನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ವೀರ ಸ್ಪಂದನದಲ್ಲಿ, ವೀರ ರಥಿಕರ ಘೋಷರದಲ್ಲಿ. ಕೃಷ್ಣ, ಮುಂದೇನಾಯಿತು? ಈ ಸಂದೇಶವು ನಿಮಗಿರೋ ಒಂದೇ ಉತ್ತರ, ಅದೋ ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ ನಾ ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನೆಂದು. ಈ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ಪಾಂಚಾಲಿ, ಬಾ ನನ್ನ ಕರಗಳನ್ನು ಬೆಚ್ಚು. ಅಗ್ರಜ, ನೀನಾದರೂ ಬೆಚ್ಚು. ಧನಂಜಯ, ನೀನಾದರೂ ಬೆಚ್ಚು. ಏಕೆ? ಯಾರೋ ಬೆಚ್ಚುವಿಲ್ಲವೇ? ನಾನೇ ಬೆಚ್ಚಿಕೊಳ್ಳುವೆನು. ಹರ ಮಹದೇವ್. ಈಗ ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ಕೊಂತೆ ದೇವಿ ಸ್ತನ್ಯಪಾನ ಮಾಡಿದ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಸಂಪೂರ್ಣ ಕೌರವರ 98 ಮಂದಿ ಸಹೋದರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನ ವೃಕ್ಷ ಸ್ಥಳವನ್ನು ಬಗೆದು ಆತನ ಬಿಸಿ ಗುಂಡಿಗೆ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವೆ. ನಂತರ ಆ ದರ್ಪಿತ ದುರ್ಯೋಧನನ ತೊಳೆಯನ್ನು ನನ್ನ ಗದಾದಂಡವನ್ನು ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ಪ್ರಾಪ್ತಿಯೇ ನರಕವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಕುಲಗ ಸಕರವರ ತೊಳೆದು ಶಿರವ ಕಡಿದೆಳೆ ಕುಲಗ ಅಗ್ರಜ ಸಹೋದರ, ಕುಲಗ ಸಕರವರ ತೊಳೆದು ಶಿರವ ಕಡಿದೆಳೆ ಕುಲಗ ಅಗ್ರಜ ಸಹೋದರ, ಮಾರಿ ಮಶಡಿಗಳ